ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನಾನಿವತ್ತು ಎಳ್ಳುಂಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಳ್ಳನ್ನ ಚೆನ್ನಾಗಿ ತೊಳೆದು ಒಣಗಿಸ್ಕೊಳ್ಬೇಕು. ಒಣಗಿಸಿ ಉರಿತಾ ಇದ್ದೀನಿ ನಾನಿಲ್ಲಿ. ಕಲ್ಲು ಮಣ್ಣು ಎಲ್ಲ ಕ್ಲೀನ್ ಮಾಡಬೇಕು, ಚೆನ್ನಾಗಿ ಉರಿಬೇಕು. ಫ್ರೈ ಮಾಡಿ, ಹಸಿ ಸ್ಮೆಲ್ ಇರಬಾರ್ದು. ಪಟಪಟ ಅಂತ ಸಿಡಿತಿದೆ. ಪಟಪಟ ಅಂತ ಸಿಡಿದ ಮೇಲೆ ಸ್ಟವ್ ಆಫ್ ಮಾಡಿ. ಇದು ಸೀದಿಸಬಾರ್ದು, ಪರಿಮಳ ಇರಬೇಕು. ಪರಿಮಳಕ್ಕೋಸ್ಕರ ಏಲಕ್ಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಏಲಕ್ಕಿ ಸ್ವಲ್ಪ ಸಕ್ಕರೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಅದಾದಮೇಲೆ ಒಂದು ಮಿಕ್ಸಿ ಜಾರಿಗೆ 1 ಕಪ್ಪು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಅದೇ ಮೆಜರ್ಮೆಂಟಲ್ಲಿ 1 ಕಪ್ಪು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಿಹಿ ಕಡಿಮೆ ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಬೋದು. ಎಳ್ಳು ಪೂರ್ತಿ ನುಣ್ಣಗೆ ಬೇಕು ಅನ್ನೋರು ಫಸ್ಟೇ ಎಳ್ಳನ್ನು ರುಬ್ಕೊಳ್ಳಿ, ಬೆಲ್ಲ ಹಾಕ್ಕೊಳ್ಬೇಡಿ. ಆಮೇಲೆ ಬೆಲ್ಲ ಹಾಕ್ಕೊಂಡು ರುಬ್ಬಿ. ಇಲ್ಲಿ ಮೀಡಿಯಮಾಗಿ ರುಬ್ಕೊಳ್ತಾ ಇದ್ದೀನಿ, ತುಂಬ ನುಣ್ಣಗೆ ರುಬ್ಕೊಳ್ತಾ ಇಲ್ಲ. ಏಲಕ್ಕಿ ಹಾಕ್ತಾ ಇದ್ದೀನಿ, ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದು. ಇನ್ನೊಂದ್ಸಲ ರುಬ್ತಾ ಇದ್ದೀನಿ. ಇದು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ರುಬ್ಬಿದ ಮಿಶ್ರಣನ ಒಂದು ತಟ್ಟೆಗೆ ಹಾಕ್ಕೊಂಡು ಉಂಡೆ ಕಟ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಂಡೆ ಕಟ್ಟಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಉಂಡೆ ಕಟ್ಟಿ ಆಗಿದೆ ನೋಡಿ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ.